ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಜನವರಿ 21ರಂದು ಯಲ್ಲಪ್ಪ ಹನುಮಂತಪ್ಪ ಅಗಸಿಮನಿ ಎಂಬ ರೈತ ಸಾಲ ಬಾಧೆ ತಾಳಲಾರದೆ ತಮ್ಮ ಜಮೀನಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತಪಟ್ಟ ವ್ಯಕ್ತಿಯು ರೈತನು 17,40,000 ರೂಪಾಯಿ ಸಾಲ ಮಾಡಿಕೊಂಡಿದ್ದರು. ಮೃತಪಟ್ಟ ವ್ಯಕ್ತಿಯನ್ನ ಖಾಸಗಿ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಬಂಕಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು. ಮೃತಪಟ್ಟ ವ್ಯಕ್ತಿಗೆ ಪತ್ನಿ ಹಾಗೂ 4 ಹೆಣ್ಣು ಮಕ್ಕಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಸತೀಶ್ ಎಆರ್ ಹಾಗೂ ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ಶ್ರೀಶೈಲ್ ಕೆಂಚಣ್ಣನವರ್ ಮತ್ತು ರೈತ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಶಿಧರ್ ಹೊನ್ನಣ್ಣನವರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ ಶೆಟ್ಟಣ್ಣವರ್ ಮತ್ತು ಮಂಜುನಾಥ್ ಮಲ್ಲಾಡದ್, ಹನುಮಂತಪ್ಪ ಮಲ್ಲಾಡದ್, ಮಾದೇವಪ್ಪ ಮಲ್ಲಾಡದ್, ಸೋಮಣ್ಣ ಹಿತ್ತಲಮನಿ, ಮಂಜುನಾಥ್ ಹಿತ್ತಲಮನಿ, ಜಗದೀಶ್ ಅಗಸಿಮನಿ, ಪರಶುರಾಮ್ ಅಗಸಿಮನಿ, ಶಿವಪುತ್ರಪ್ಪ ಅಗಸಿಮನಿ, ಪುಟ್ಟಪ್ಪ ವಾಗಿನಮನಿ, ಗಂಗಪ್ಪ ವಾಲಿಕಾರ್, ಈರಣ್ಣ ವಾಲಿಕಾರ್ ಮತ್ತು ಹಲವಾರು ರೈತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಈಗ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಲ್ಲಿ ಸಾಕಷ್ಟು ಜನರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದ್ರ ಬಗ್ಗೆ ಇಲ್ಲಿ ರೈತ ಮುಖಂಡರು ಏನು ಹೇಳ್ತಾರೆ ನೋಡೋಣ. ಶಿಗ್ಗಾಂವ್ ತಾಲೂಕು ಮಲ್ಲನಾಯಕಕೊಪ್ಪದ ಮತ್ತು ಮಲ್ಲನಾಯಕಕೊಪ್ಪದಲ್ಲಿ ಹಾಗೂ ಲೆಕ್ಕಿಕೊಪ್ಪ ಗ್ರಾಮದಲ್ಲಿ ನಮ್ಮ ತಾಲೂಕಿನಲ್ಲಿ 2 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ತಾನೇ ಅಂದರೆ ನಿನ್ನೆ ನಮ್ಮ ಮಲ್ಲನಾಯಕಕೊಪ್ಪದ ಅಗಸಿಮನಿ ಹನುಮಂತಪ್ಪ ಅಗಸಿಮನಿ ಅಂತಕ್ಕಂಥ ರೈತರು ಸಹಿತ ಅಪಾರ ಸಾಲದಿಂದ ಸಾಕಷ್ಟು ರೀತಿ ಸಾಲವನ್ನು ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಸರ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂಥ ಆದೇಶಗಳನ್ನು ಮಾಡಿ ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದರೆ ಇವತ್ತು ರಾಜ್ಯ ಸರ್ಕಾರ ರೈತರ ಜೀವನದ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನಾವು ಅನೇಕ ಹೋರಾಟದ ಸಂದರ್ಭದಲ್ಲಿ ಸುಮಾರು ಬಾರಿ ರೈತರ ಪರವಾಗಿ ಮನವಿಗಳನ್ನು ಕೊಟ್ಟಾಗ ನಾನು ಸತತವಾಗಿ ಹೇಳ್ತಾ ಬಂದೆ, ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆ 2ನೇ ಸ್ಥಾನದಲ್ಲಿ ರೈತ ಆತ್ಮಹತ್ಯೆಗಳಾಗ್ಯವು. ಈ ವರ್ಷ ಅಪಾರ ಪ್ರಮಾಣದ ಮಳೆ ಮತ್ತು ಬೆಳೆ ಹಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರೈತನಿಗೂ ಸಹಿತ ₹1 ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಅನೇಕ ಬೀಜ ಕಂಪನಿಗಳ ಒಂದು ಕೆಟ್ಟ ಪದ್ಧತಿಯಿಂದ ಅನೇಕ ಬೀಜಗಳು ಸಹಿತ ಕಳಪೆಯಾಗಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಅದ್ರ ಜೊತೆಯಲ್ಲಿ ಬೆಳೆ ವಿಮೆ ಬರದೇ ತಾರತಮ್ಯ ಸಿಗತಕ್ಕಂಥ ನಿರ್ದೇಶನಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಸಾಕಷ್ಟಿದ್ದವು. ನಾವು ಮೊದಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಹಾವೇರಿ ಜಿಲ್ಲೆಯಲ್ಲಿ ಸರಳಿ ರೈತ ಆತ್ಮಹತ್ಯೆಗಳು ಆಗೇ ಆಗ್ತವು ಅಂತಕ್ಕಂಥ ವಿಚಾರವನ್ನು ಸರ್ಕಾರದ ಗಮನಕ್ಕೂ ಸಹಿತ ತಂದಾಗ ಸರ್ಕಾರ ಯಾವುದೇ ರೀತಿಯ ರೈತರ ಒಂದು ಕಣ್ಣನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ರೈತ ಬಾಂಧವರು ಇವತ್ತು ಇನ್ನೂ ಅನೇಕ ಜನ ರೈತ ಆತ್ಮಹತ್ಯೆ ಆಗ್ತಕ್ಕಂಥ ಸಂದರ್ಭಗಳು ಇವತ್ತು ಬರ್ತಾವೆ. ಇದು ಸಣ್ಣ ಉದಾಹರಣೆ. ಹೊಸ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಇವತ್ತು 2 ರೈತ ಆತ್ಮಹತ್ಯೆಗಳು ನಮ್ಮ ಶಿಗ್ಗಾಂವ್ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ನೋಡಿದರೆ ಬಹಳಷ್ಟು ನೋವಾಗ್ತೈತಿ. ಇವತ್ತು ಸರ್ಕಾರಕ್ಕೆ ನಾವು ರೈತ ಮುಖಂಡರು ಇವತ್ತು ಅವ್ರಿಗೆ ಆಗ್ರಹವನ್ನು ಮಾಡ್ತೇವೆ. ಯಾವುದೇ ರೈತ ಸತ್ತಾನ ಅಂತಂದರೂ ಆತ್ಮಹತ್ಯೆ ಮಾಡ್ಕೊಂಡಾನ ಅಂತಂದ್ರೆ ಕೇವಲ ನಿಮ್ಮ 5 ಲಕ್ಷ ಪರಿಹಾರ ಸಾಕಾಗೋದಿಲ್ಲ. ಅವರಲ್ಲಿರ್ತಕ್ಕಂಥ ಏನು ಬ್ಯಾಂಕ್ ಸಾಲಗಳಿದ್ದಾವೆ ಅವನ್ನ ಮನ್ನಾ ಮಾಡಬೇಕು. ಏನು ಮೈಕ್ರೋ ಫೈನಾನ್ಸ್ನಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೆ ಆ ರೈತರ ಸಾಲವೂ ಸಹಿತ ಮನ್ನಾ ಆಗಬೇಕು. ಹಾಗೇನಾದರೂ ಅದು ಬ್ಯಾಂಕ್ಗಳು ಆ ರೈತರ ತೀರ್ಕೊಂಡಿರ್ತಕ್ಕಂಥ ವಾರಸುದಾರರಿಗೆ ಏನಾದರೂ ತೊಂದರೆ ತಾಪತ್ರೆಗಳನ್ನು ಕೊಟ್ಟರೆ ಇವತ್ತು ಇಡೀ ರೈತ ಸಮುದಾಯ ಅವ್ರ ಪರವಾಗಿ ನಿಂತ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗೈತಿ, ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡಬೇಕಾಗೈತಿ. ಆದ್ದರಿಂದ ಇವತ್ತು 5 ಲಕ್ಷದ ಪರಿಹಾರದ ಜೊತೆಗೆ ಅವರು ಬ್ಯಾಂಕ್ನಲ್ಲಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇವೆ. ಜೊತೆಗೆ ಈ ವರ್ಷ 2025-26ನೇ ಸಾಲಿನ ಬೆಳೆ ವಿಮೆ ಸಹಿತ ಇವತ್ತು ನಾವು ಬಂದಿಲ್ಲ. ಏನು ಗೋವಿನ ಜೋಳ ಇವತ್ತು ನಾವು ಮೆನ್ಷನ್ ಮಾಡಿದ್ದೇವೆ, ಎಲ್ಲಿ ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿದ್ದೇವೆ ಏನಂತ, ಗೋವಿನ ಜೋಳದ ಸಲುವಾಗಿಯೇ ಆತ್ಮಹತ್ಯೆ ಮಾಡ್ಕೊಂಡಾನ ಅಂತಕ್ಕಂಥ. ಯಾಕಂತಂದರೆ ಆತ ಗೋವಿನ ಜೋಳ ಬೆಳೆದಿದ್ದ,
ಸರಿಯಾಗಿರ್ತಕ್ಕಂಥ ಬೆಲೆ ಸಿಗಲಿಲ್ಲ. ಸಾಕಷ್ಟು ಸಾಲ ಮಾಡಿದ್ದ. ಆ ಸಾಲವನ್ನು ತೀರಿಸಲಾಗದೆ ಮನನೊಂದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಜರುಗ್ತಾ ಇದ್ದವು. ಆದ್ದರಿಂದ ಈ ಭಾಗದ ಶಾಸಕರು, ಈ ಭಾಗದ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೇಲಾಗಿ ಅಧಿಕಾರಿ ವರ್ಗದವರು ಇದನ್ನು ಪರಿಹಾರವನ್ನು ಆದಷ್ಟು ಬೇಗನೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಮಾನ್ಯ ತಾಲೂಕಾ ಆಫೀಸರ್ಗೆ ಅಂದರೆ ವೈದ್ಯಾಧಿಕಾರಿ THO ಅವರಿಗೆ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. ಜೊತೆಗೆ ಮತ್ತೊಂದು ಮನವಿಯನ್ನು ಸಹಿತ THO ಅವರಿಗೆ ಕೊಡ್ತೇನೆ. ಯಾವುದೇ PHCಯಲ್ಲಿ ಆತ್ಮಹತ್ಯೆಗಳಾಗಿರ್ಬೋದು, ಯಾವುದೇ ಆಕ್ಸಿಡೆಂಟ್ಗಳಾಗಿರ್ಬೋದು, ಅಲ್ಲಿ ಡೆತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ PM ಅಂದರೆ ಪೋಸ್ಟ್ಮಾರ್ಟಮ್ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಇದು ನಮ್ಮ PHCಗೆ ಬರೋದಿಲ್ಲ, ಬೇರೆ PHCಗೆ ಬರ್ತೈತಿ ಅಂತಂದು ಕಾಲಹರಣ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳಾದ್ರೆ ಈ ಬಗ್ಗೆ ನಾನು PSI ಸಾಹೇಬ್ರ ಗಮನಕ್ಕೆ ತೊಗೊಂಬಂದೆ. ಏನು ಸಾಹೇಬ್ರು ನೀವೇ ವಿಳಂಬ ಮಾಡಾಕೊಂತೀರಿ ಅಂತಂದು PSI ಸಾಹೇಬ್ರು ನೇರವಾಗಿ ಹೇಳಿದರು, ಎಲ್ರಿ ಪರಿಸ್ಥಿತಿ ಈ ರೀತಿ ಇದೆ ಅಂತಂದು. ತಕ್ಷಣ ನಾನು THO ಅವರಿಗೆ ಪತ್ರವನ್ನು ಬರೆದಿದ್ದೇನೆ. ನಾಳೆ ಸಹಿತ THO ಅವರಿಗೆ ಸಹಿತ ಮನವಿಯನ್ನು ಮಾಡ್ತೇನೆ. ಯಾವುದೇ PHCಯಲ್ಲಿ ಸಂಭವಿಸಿರ್ತಕ್ಕಂಥ ಯಾವುದೇ PHCಯಲ್ಲಿ ಬಾಡಿ ಇದೆ ಅಂತ ತಕ್ಷಣ ಪೇ ಮಾಡಬೇಕು. ಇಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತು ಅಂತಂದರೆ PM ಮಾಡೋದ್ರಲ್ಲಿ ವ್ಯತ್ಯಾಸ ಕಂಡು ಬಂತು ನಾವು ಅಂಕಲ್ ಸುಮ್ಮನೆ ಇರೋದಿಲ್ಲ. ಎಲ್ಲ ರೈತರು ಕೊಡೋ ಜೊತೆ ಕೂಡಿಕೊಂಡು ಮತ್ತು ತಕ್ಷಣ ಅಧಿಕಾರಿಗಳಿಗೆ ಮುಂದೆ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭ ಬರ್ಬೋದು. ಆ ನಿಟ್ಟಿನಲ್ಲಿ ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳು ಆಮೇಲೆ ನಮ್ಮ THO ಅವರು ಎಚ್ಚೆತ್ತುಕೊಂಡು ಈ ಒಂದು PM ಅನ್ನು ಸರಿಯಾದ ರೀತಿಯೊಳಗೆ ಮಾಡಿ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ನಾನು ಮಲ್ಲಾಂಕೊಪ್ಪದ ನಿವಾಸಿ ಮಂಜುನಾಥ್ ಫಕೀರಪ್ಪ ಮಲ್ಲಾಡ್ ತಾಲೂಕಾಧ್ಯಕ್ಷರು ST ಸಮಾಜದಿಂದ. ಮಲ್ಲಾಂಕೊಪ್ಪ ಗ್ರಾಮದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಾನ. ರೈತ ಆತ್ಮಹತ್ಯೆ ಉದ್ದೇಶ ಏನಪ್ಪ ಅಂತಂದ್ರೆ ರೈತ ಬೆಳೆಗೆ ಹಾಕಿದಂಥ ಬೆಳೆಗೆ ಯೋಗ್ಯವಾದಂಥ ರೇಟ್ ಸಿಗ್ಲಿದ್ದಕ್ಕೆ ಅನಂತರ ಕೆಲವಷ್ಟು ವಿಷಯದಲ್ಲಿ ಸಾಲ ಸೂಲವನ್ನು ಮಾಡಿ ಸಾಲಗಾರರ ಮನೆಗೆ ಬಂದು ತಮಗೆ ಕಿರುಕುಳ ಕೊಡೋ ಒಂದು ಉದ್ದೇಶ ಇಟ್ಕೊಂಡು ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ವಿಚಾರದೊಳಗಾದ್ರೆ ರೈತಿಗೆ ಏನು ಇದ್ರಾಗ ಗೌರವ ಇಲ್ಲ. ಗೋವಿನ ಜೋಳ ಬೆಳೆದಂಥ ರೈತ ಇವತ್ತು 1200, 1300, 1400 ರೇಟ್ ಐತೆ ಅಂತಂದ್ರೆ ಆ ಹಾಕಿದ ಬೆಳೆ ಅಲ್ಲಿ ಬರೋಲ್ಲ. ನಂತರ ಮಳೆಯಿಂದ ಸಾಕಷ್ಟು ಹಾನಿಗಳಾಗಿದ್ದಾವೆ. ಆ ಪರಿಹಾರನೂ ಇಲ್ಲ, ಇತ್ತಾಗ ಇನ್ಸೂರೆನ್ಸನ್ ಇಲ್ಲ, ಯಾವುದೂ ಇಲ್ಲ. ಆ ಉದ್ದೇಶಕ್ಕೆ ಸಾಲಗಾರ ಕಾಟಕ್ಕೆ ರೈತ ತನ್ನ ಹೊಲದಲ್ಲೇ ಹೋಗಿ ತನ್ನ ಪೈಜನನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಸರ್ಕಾರ ಗಮನಕ್ಕೆ ಬರೋಂಥ ವಿಷಯಗಳು. ಸರ್ಕಾರದ ಯಾವುದೇ ನಿಟ್ಟಿನಲ್ಲಾದರೂ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರೈತನ್ನ ಎಚ್ಚೆತ್ತುಕೊಂಡು ಸರ್ಕಾರ ರೈತರಿಗೆ ಹೆಚ್ಚಿನ ಒಂದು ಪರಿಹಾರವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.